ತುಲಾರಾಶಿಯವರ ಈ ವರ್ಷ ಅಂದರೆ 2025ನೇ ಇಸವಿಯ ಕಟ್ಟ ಕಡೆಯ ತಿಂಗಳಾದಂತಹ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಎಚ್ಚರಿಕೆಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಇದು ಬಹಳ ಇಂಪಾರ್ಟೆಂಟ್ ಪ್ರಮುಖವಾದಂತಹ ವಿಡಿಯೋ ಆಗಲಿದೆ. ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಆದಷ್ಟು ಜಾಸ್ತಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೆಯ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬಹಳ ಕಾಲದಿಂದ ಮುಚ್ಚಿಟ್ಟುಕೊಂಡು ನೀವು ಯಾರಿಗೂ ತಿಳಿಸದೆ ಬಹಳ ಗೌಪ್ಯವಾಗಿ ಇಟ್ಕೊಂಡಿದ್ದಂತಹ ಸೀಕ್ರೆಟ್ ರಹಸ್ಯಮಯವಾದ ವಿಚಾರ ಈ ತಿಂಗಳಲ್ಲಿ ಜಗಜ್ಜಾಹೀರಾಗುವ ಸಾಧ್ಯತೆ ಇದೆ, ಜಾಸ್ತಿ ಇದೆ. ಸೊ ನೀವು ತುಲಾರಾಶಿಯವರು ಯಾರಿಗೂ, ನೀವು ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ ಸಂಬಂಧ ಇಲ್ಲ, ನೀವು ತುಲಾರಾಶಿಯವರಾಗಿದ್ದು ಒಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಯಾರಿಗೂ ಹೇಳ್ದಂಗೆ ಸೀಕ್ರೆಟಾಗಿ ಏನೋ ಒಂದು ವಿಚಾರ ಇಟ್ಕೊಂಡಿದ್ದೀರಾ ಅಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಎಲ್ಲರಿಗೂ ಆ ಸೀಕ್ರೆಟ್ ಗೊತ್ತಾಗ್ಬಿಡುತ್ತೆ. ಇಲ್ಲ ಗುರುಳೆ, ಸೀಕ್ರೆಟ್ ಅದು ಯಾರಿಗೂ ಗೊತ್ತಾಗಬಾರ್ದು, ಏನು ಮಾಡ್ಬೇಕು ಹೇಳಿ ಅಂತಂದರೆ, ನೀವು ಸ್ವಲ್ಪ ಆರಾಧನೆಯನ್ನು ಜಾಸ್ತಿ ಇಟ್ಕೊಳ್ಬೇಕಾಗತ್ತೆ. ಆರಾಧನೆ ಅಂದರೆ ಯಾವ ದೇವತಾ ಆರಾಧನೆ? ಗುರುವಿನ ಆರಾಧನೆಯನ್ನು ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೇಕು. ಅಂದರೆ ಈಶ್ವರ ಆರಾಧನೆಯನ್ನು ಇಟ್ಕೊಳ್ಳಿ. ನೀವು ಈಶ್ವರನ ಆರಾಧನೆಯನ್ನು ಅಂದರೆ ಶಿವಾಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು. ಪ್ರತಿ ದಿನ ಅಥವಾ ಪ್ರತಿ ಸೋಮವಾರ ಅಥವಾ ಪ್ರತಿ ಗುರುವಾರ, ಪ್ರತಿ ದಿನ ಆದರೆ ತುಂಬ ಒಳ್ಳೆಯದು. ಪ್ರತಿದಿನ ಶಿವ ಅಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ಮನೆ ಹತ್ತಿರದಲ್ಲಿರುವ ಶಿವನ ದೇವಸ್ಥಾನದಲ್ಲಿ ಬಿಲ್ವಪತ್ರೆಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು ಸ್ವಲ್ಪ ನಿಮ್ಮನ್ನು ಕಾಪಾಡಬಹುದು. ಅಥವಾ ಆ ಭಸ್ಮ ಅರ್ಚನೆ ಮಾಡಿದ ಭಸ್ಮ ಹಣೆಗೆ ಇಟ್ಕೊಳ್ಳೋದು, ಆ ಬಿಲ್ಪತ್ರೆ 3 ಎಲೆರೋ ಪತ್ರೆ ಅದನ್ನು ಜೇಬಲ್ಲಿ ಯಾವಾಗಲೂ ಇಟ್ಕೊಂಡು ಓಡಾಡೋದು, ಇದೆಲ್ಲ ಸ್ವಲ್ಪ ನಿಮಗೆ ಕಾಪಾಡಬಹುದು. ಇಲ್ಲ ಅಂದರೆ ನಾವು ವಿಶೇಷವಾದಂತಹ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಅದು ನವೆಂಬರ್ 20ನೇ ತಾರೀಕು ಕಾರ್ತೀಕ ಮಾಸದ ಅಮಾವಾಸ್ಯೆ ಎಂದು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ಪಂಚಮುಖಿ ಅಭಯ ಮಹಾ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಒಂದು ವಿಶೇಷವಾದ ಬ್ರಾಸ್ಲೆಟ್, ಭದ್ರ ರಕ್ಷಾ ಕವಚ ಬ್ರಾಸ್ಲೆಟ್ ಸಹ ಕೊಡ್ತಾ ಇದ್ದೇವೆ. ವಿಡಿಯೋನ ದಯವಿಟ್ಟು ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ಎರಡನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಇದೊಂದು ಬಹಳ ಸಾಮಾನ್ಯ ವಿಚಿತ್ರವಾದ ಸಮಸ್ಯೆ ಈ ಮಧ್ಯೆ ಜಾಸ್ತಿ ಏನೋ ಸ್ಟಾರ್ಟ್ ಆಗ್ಬಿಟ್ಟಿದೆ ತುಲಾರಾಶಿಯವರಿಗೆ. ಡಿಸೆಂಬರಲ್ಲಿ ಸ್ವಲ್ಪ ಜಾಸ್ತಿ ಕಂಡುಬಿಡುತ್ತೆ ಅಂತ. ಏನಂತಂದ್ರೆ, ದುಡ್ಡು ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗಲ್ಲ ಅಂತ. ಸೊ ಹಣಕಾಸು ಗುರುಳೆ ಕಾಣ್ತಾ ಇದೆ, ಬಿಸ್ನೆಸ್ ಆಗ್ತಾ ಇದೆ, ಅಥವಾ ದುಡ್ಡು ಬರ್ತಾ ಇದೆ, ಸಂಬಳ ಬರ್ತಾ ಇದೆ, ಎಲ್ಲ ಆಗ್ತಾ ಇದೆ, ಎಲ್ಲ ಕಟ್ಟಾಗ್ತದೆ. ಬಟ್ ನನ್ನ ಖರ್ಚಿಗೆ ಈಗ ದುಡ್ಡು ಬೇಕು ತೆಗಿ ಅಂದರೆ ದುಡ್ಡಿಲ್ಲ. ಸೊ ಬಂದಿದ್ದ ದುಡ್ಡೆಲ್ಲ ಎಲ್ಲೆಲ್ಲಿ ಹೋಯ್ತು ಅಂತಲೇ ಹೇಳೋಕ್ಕಾಗಲ್ಲ. ಆ ದುಡ್ಡನ್ನ ಖರ್ಚಿನ ಲೆಕ್ಕ ಇಡಲಿಕ್ಕೆ ಆಗೋದಿಲ್ಲ ಅಂತ. ಸೊ ಅಷ್ಟು ವಿಚಿತ್ರವಾಗಿ ದುಡ್ಡು ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗಲ್ಲ ಅನ್ನೋ ಒಂದು ವಿಚಿತ್ರವಾದಂತಹ ಪರಿಸ್ಥಿತಿಯಲ್ಲಿ ತುಲಾರಾಶಿಯರಿರಬೇಕಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಇಲ್ಲಿ ಒಂದು ಬಹಳ ಪ್ರಮುಖವಾದಂತಹ ಗಮನಿಸಬೇಕಾದ ವಿಚಾರ ಏನು ಗೊತ್ತಾ? ಪರಿಹಾರ ಸ್ವರೂಪದಲ್ಲಿ ಸುಬ್ರಹ್ಮಣ್ಯನ ಅಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಕುಜ ಅಷ್ಟೋತ್ರ ಪಠನೆ ಮಾಡ್ಕೊಳ್ತಕ್ಕಂಥದ್ದು, ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಮಂಗಳವಾರ ದಿವಸ ಕೊಡ್ತಕ್ಕಂಥದ್ದು, ಅಥವಾ ಹಣ್ಣು ತೆಂಗಿನಕಾಯಿ ಕೊಡ್ತಕ್ಕಂಥದ್ದು ಸ್ವಲ್ಪ ನಿಮ್ಮನ್ನು ಕಾಪಾಡಬಹುದು. ಇಲ್ಲ ಬಹಳ ವಿಶೇಷವಾಗಿ ನಾವು ಈ ವಿಡಿಯೋ ಎಂಡಲ್ಲಿ ಅದ್ಭುತವಾದಂತಹ ರಕ್ಷಾತ್ಮಕವಾದಂತಹ ದೇವತಾ ಭದ್ರ ರಕ್ಷಾವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ನೀವು ಆಸಕ್ತಿ ಇದ್ದರೆ ಖಂಡಿತವಾಗಿ ದಯವಿಟ್ಟು ನೋಡಿ, ಬಹಳ ಇಂಪಾರ್ಟೆಂಟ್ ಆದ ಪರಿಹಾರ ಅದು. ಮೂರನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಪಾಲಿಂದು ನಿಮಗೆ ಸಿಗಬೇಕಲ್ವಾ? ಕಂಡೋರ್ ಪಾಲು ನನಗೆ ಬೇಡ ಗುರುಗಳೇ, ನಂದು ಪಾಲು ಏನಿದೆ, ನಾನು ಕಷ್ಟಾರ್ಜಿತ ಅಥವಾ ನನ್ನ ಪಾಲು ಅಂತ ಏನಿದೆ, ಅದು ಯಾವ ಸ್ವರೂಪದಲ್ಲಿ ಬೇಕಾದ್ರೂ ಬರಲಿ, ನನ್ನದು ಅನ್ನೋದು ನನಗೆ ಸಿಕ್ಬಿಟ್ರೆ ಸಾಕು. ಕಂಡೋರ್ದು ನನಗೆ ನನ್ನ ಆಸನೇ ಬಿಡಲ್ಲ, ನಂಗೆ ಸಿಕ್ಬಿಟ್ರೆ ಸಾಕು ಅಂತ ಬಹಳಷ್ಟು ಸಲ ಹೇಳಿರ್ತೀರಿ. ಈ ತಿಂಗಳು ಹೆಂಗಿರುತ್ತೆ ಡಿಸೆಂಬರು ಅಂತಂದ್ರೆ, ನಿಮ್ಮ ಪಾಲು ಸಹ ನಿಮಗೆ ಸಿಗದಂತೆ ಶತ್ರುಗಳು ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿಬಿಡ್ತಾರೆ. ಅದು ನೀವು ಜಾಬ್ ಮಾಡೋ ಜಾಗದಲ್ಲಿ ಇರಬಹುದು, ಕೊಲೀಗ್ಸ್ ಯಾರು ಶತ್ರುಗಳ ಸ್ವರೂಪದಲ್ಲಿದ್ದರೆ ನಿಮ್ಮ ಪಾಲಿಗೆ ಬರಬೇಕಾದಂತಹ ಕೆಲವಿಷ್ಟು ನಿಮ್ಮ ರೆಕಗ್ನೈಸೇಷನ್ ಇರಬಹುದು, ನಿಮ್ಮನ್ನು ಗುರುತಿಸುವಿಕೆ ಇರಬಹುದು, ನಿಮ್ಮ ಪಾಲಿಗೆ ಬರಬೇಕಾಗಿರ್ತಕ್ಕಂಥ ಯಾವ್ದಾದ್ರು ಹಣ ಇರಬಹುದು, ನಿಮ್ಮ ಪಾಲಿಗೆ ಬರಬೇಕಾದಂಥ ಅಧಿಕಾರ ಇರಬಹುದು,
ಅದು ಉದ್ಯೋಗದ ವಿಚಾರದಲ್ಲಿ ಅಥವಾ ವ್ಯಾಪಾರಾದಿ ವಿಚಾರಗಳಲ್ಲಿ ನಿಮ್ಮ ಪಾಲಿಗೆ ಬರಬೇಕಾದ ಲಾಭಾಂಶಗಳಿರಬಹುದು, ಅಥವಾ ಬೇರೆ ಹೊರಗಡೆ ಪ್ರಪಂಚದಲ್ಲಿ ನಿಮ್ಮ ಪಾಲಿಗೆ ಅಂತ ಸಿಗಬೇಕಾಗಿದ್ದೇನಿದೆಯಲ್ಲ, ನಿಮ್ಮ ಶತ್ರುಗಳು ಅಂತ ಯಾರಿದ್ದಾರಲ್ಲ, ಸೊ ತುಲಾರಾಶಿಯ ಶತ್ರುಗಳು ತುಲಾರಾಶಿಯವರಿಗೆ ಅವರ ಪಾಲಿಗೆ ಸಿಗಬೇಕಾಗಿರ್ತಕ್ಕಂಥದ್ದು ಸಿಗದಂತೆ ತುಂಬ ನೀಟಾಗಿ ಬಂದ್ ಮಾಡಿಬಿಡ್ತಾರೆ, ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಶತ್ರುಗಳ ಬಗ್ಗೆ ಬಹಳ ಕೇರ್ಫುಲ್ ಆಗಿರಬೇಕು ನೀವು ತುಲಾರಾಶಿಯವರು. ಅದರಲ್ಲೂ ವಿಶೇಷವಾಗಿ ಆಂಜನೇಯನ ಆರಾಧನೆ, ಹನುಮಾನ್ ಚಾಲಿಸ ಓದ್ಕೊಳ್ಳಿ, ಅಥವಾ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ಕೃತ್ರ ಕೃತಮಸ್ತಕಾಂಜಲಿಂ ಭಾಷವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅಂತ ಹೇಳ್ತಾರೆ. ಸೊ ರಾಮತಾರಕ ಮಂತ್ರವನ್ನು ನೀವು ಪ್ರತಿನಿತ್ಯ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಇದನ್ನ ಪ್ರತಿನಿತ್ಯ ಹೇಳ್ಕೊಂಡ್ರು ಸಹ ನಿಮಗೆ ಆಂಜನೇಯನ ಅನುಗ್ರಹ ಇದ್ದೇ ಇರ್ತದೆ. ಸೊ ಅದರಿಂದ ಆದಷ್ಟು ಸ್ವಲ್ಪ ರಕ್ಷಣಾತ್ಮಕ, ಇಲ್ಲಾಂದ್ರೆ ನಾವು ವಿಶೇಷವಾಗಿ ಪಂಚಮುಖಿ ರಕ್ಷಾತ್ಮಕವಾದಂತಹ ದೇವತಾ ಆಂಜನೇಯನ ಆರಾಧನೆ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ವಿಶೇಷ ಭದ್ರ ರಕ್ಷಾ ಕವಚ ಬ್ರೇಸ್ಲೆಟ್ ಸಹ ಕೊಡ್ತಾ ಇದ್ದೇವೆ. ವಿಡಿಯೋನ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. 4ನೇಯ ಎಚ್ಚರಿಕೆ ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕಣ್ಣು ನೋವು, ತಲೆ ಸುತ್ತಕ್ಕಂಥದ್ದು, ಸುಸ್ತು, ತುಂಬ ಸುಸ್ತು, ಏನು ಮಾಡೋಕ್ಕೂ ಆಗ್ತಾನೆ ಇಲ್ಲಪ್ಪ, ಎದ್ರೆ ತಲೆ ಸುತ್ತದಂಗೆ ಆಗ್ತದೆ, ಒಂಥರ ಕಣ್ಣೆಲ್ಲ ನೋವು ಬರ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ, ಈ ತರಹದ ಕೆಲವಿಷ್ಟು ವಾತಾವರಣ ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಅದು ಪಿತ್ತ ವಿಕಾರದಿಂದಲೂ ಅದು ಆಗುವ ಸಾಧ್ಯತೆ ಇದೆ, ಅಥವಾ ಕಫದಿಂದಾಗೂ ಸ್ವಲ್ಪ ಪ್ರಮಾಣದಲ್ಲಿ ಕಫದಿಂದಾಗೂ ಆಗುವ ಸಾಧ್ಯತೆ ಇದೆ. ಸೊ ಅದರಿಂದ ಕೋಲ್ಡ್ ವಾಟರ್ ಕುಡಿಯೋದು ಬಿಟ್ಟು ಬಿಸಿ ಬಿಸಿ ನೀರು ಕುಡಿತಕ್ಕಂಥದ್ದು, ಅಥವಾ ಸ್ವಲ್ಪ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನೆಲ್ಲ ಅವಾಯ್ಡ್ ಮಾಡುವಂಥದ್ದು, ಆಮೇಲೆ ಒಂದು ಸ್ವಲ್ಪ ಏನೋ ಈ ಆರೋಗ್ಯಪೂರ್ಣವಾದಂತಹ ಜೀವನ ಶೈಲಿ ಇದೆಯಲ್ಲ, ಅಥವಾ ಆಹಾರ ಶೈಲಿ ಇದೆಯಲ್ಲ, ಇದೆಲ್ಲ ಅಳವಡಿಸ್ಕೊಳ್ತಕ್ಕಂಥದ್ದು. ಎಲ್ಲದಕ್ಕಿಂತ ಬೆಸ್ಟ್ ಏನಂದರೆ ಒಂದು ಆಯುರ್ವೇದಿಕ್ ಡಾಕ್ಟರ್ನ ಭೇಟಿ ಮಾಡ್ತಕ್ಕಂಥದ್ದು. ಅವರು ನೀಟಾಗಿ ನಿಮ್ಮ ಪರೀಕ್ಷೆಯನ್ನು, ನಾಡಿ ಪರೀಕ್ಷೆಯನ್ನು ಮಾಡಿ ಏನು ಕೊಡಬೇಕು ಅನ್ನುವಂಥದ್ದು ಔಷಧಗಳನ್ನ ಕೊಡ್ತಾರೆ, ಆಯಿತಾ. ಇದಲ್ಲದೇ ಒಂದು ವಿಶೇಷವಾದ ದೇವತಾರಾಧನಾ ಶಕ್ತಿ ಬೇಕು ಅಂದರೆ ನಾವು ಷಟ್ಪ್ರಣಮ ಮಹಾಮಹ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಅದ್ರ ಬಗ್ಗೆ, ದಯವಿಟ್ಟು ಅದನ್ನು ಕೇಳಿಸ್ಕೊಳ್ಳಿ. ಬಟ್ ಅದು ತುಂಬ ಚೆನ್ನಾಗಿ ನಿಮಗೆ ಕೆಲಸ ಮಾಡ್ತದೆ ಅದು. 5ನೇಯ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ತುಲಾರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಮಕ್ಕಳ ಬಗ್ಗೆ ಚಿಂತೆ ಜಾಸ್ತಿ ಇರುತ್ತೆ. ತುಂಬ ಚಿಂತೆ ಮಾಡ್ಕೊಳ್ತೀರಾ, ತುಂಬ ಟೆನ್ಷನ್ ಮಾಡ್ಕೊಳ್ತೀರಾ. ಅದು ಮಗ ಬೇಕಾರಾಗಿರಲಿ, ಮಗಳು ಬೇಕಾರಾಗಿರಲಿ, ಅದು ಚಿಕ್ಕವ್ರು ಬೇಕಾರಾಗಿರಲಿ, ಸ್ಕೂಲ್ಗೆ ಹೋಗೋರಂಥವ್ರು ಬೇಕಾರಾಗಿರಲಿ, ಕಾಲೇಜ್ಗೆ ಹೋಗುವಂಥವ್ರಾಗಿರಲಿ, ಮದುವೆ ಆಗಿರ್ತಕ್ಕಂಥವ್ರು ಬೇಕಾರಾಗಿರಲಿ. ಸೊ ನೀವು ತುಲಾರಾಶಿಯ ಪೋಷಕರು, ತಂದೆ ತಾಯಿ ಯಾರೇ ಆಗಿರಲಿ, ನೀವು ತುಲಾರಾಶಿಯವರು ಅಂದರೆ ನಿಮ್ಮ ಮಕ್ಕಳ ಬಗ್ಗೆ ಟೆನ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಯ್ಯೋ ಮಗ ಏನು ಮಾಡ್ದ ಹಿಂಗೆ, ಅಯ್ಯೋ ನನ್ನ ಮಗಳು ಏನು ಮಾಡ್ತಾಳೋ, ನನ್ನ ಮಗ ಏನು ಮಾಡ್ತಾನೋ, ಅದು ಕೇಳ್ತಾರೋ ಇಲ್ವೋ, ತಗೊಳ್ತಾರೋ ಇಲ್ಲ, ಹಂಗೆ ಮಾಡ್ತಾರೆ. ಅದೇ ಟೈಮಿಗೆ ಅವರು ಕೂಡ ಹಂಗೆ ಟೆನ್ಷನ್ ಕೊಡ್ತಾರೆ, ನೀವು ಕೂಡ ಹಂಗೆ ಟೆನ್ಷನ್ ಆಗ್ತೀರಾ. ಮಕ್ಕಳ ಟೆನ್ಷನ್ ನಿಮಗೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಒಂದು ಸ್ವಲ್ಪ ನಿಮಗೆ ಮೆಂಟಲಿ ಸ್ವಲ್ಪ ನೀವು ಅಪ್ಸೆಟ್ ಆಗಬಹುದು. ಸ್ವಲ್ಪ ಟೆನ್ಷನ್ನು, ಡಾಕ್ಟ್ರ್ ಹೇಳ್ತಾರೆ ಏನಕ್ಕಪ್ಪ ಈ ಥರ BP ಜಾಸ್ತಿ ಆಗ್ತಲ್ಲ, ಏನು ಯಾಕೆ ಹಿಂಗೆ ಮಾಡ್ಕೊತಿದ್ದೀರಾ ಅಂಥೇಳಿ. ಬಟ್ ಮಕ್ಕಳ ಟೆನ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ ತುಲಾರಾಶಿಯವರಿಗೆ. ಮಕ್ಕಳು ಇಲ್ದವ್ರಿಗೆ ಮಕ್ಕಳು ಇನ್ನೂ ಆಗಲಿಲ್ವಲ್ಲ ಟೆನ್ಷನ್ನು, ಮಕ್ಕಳಿದ್ದವ್ರಿಗೆ ಮಕ್ಕಳ ಬಗ್ಗೆ ಟೆನ್ಷನ್ನು. ತುಂಬ ಚಿಕ್ಕ ಮಕ್ಕಳಾದರೆ ಅವರ ಆರೋಗ್ಯದ ಬಗ್ಗೆಯೋ ತುಂಬ ಹಠ ಮಾಡ್ತಾರೋ ಅಂತಲೋ, ಅಥವಾ ದೊಡ್ಡ ಮಕ್ಕಳಾದರೆ ಅವ್ರ ವಿದ್ಯೆ ಬಗ್ಗೆಯೋ, ಉದ್ಯೋಗದ ಬಗ್ಗೆಯೋ, ಅವ್ರ ಹೆಂಡತಿ ಮಕ್ಕಳ ಬಗ್ಗೆಯೋ ಏನೋ ಒಂದು ಒಟ್ಟ ಟೆನ್ಷನ್, ಮಕ್ಕಳ ಬಗ್ಗೆ ತುಂಬ ಟೆನ್ಷನ್ ಇರಲಿದೆ ತುಲಾರಾಶಿಯವರಿಗೆ. ಇದರಿಂದ ಹೊರಬರಬೇಕು ಅಂತಂದರೆ ಬಹಳ ಪ್ರಮುಖವಾಗಿ ಅಮ್ಮನವರ ಆರಾಧನೆ ಮಾಡಬೇಕು. ದುರ್ಗಾ ಅಷ್ಟೋತ್ತರ, ಲಲಿತಾ ಸಹಸ್ರನಾಮ, ಅಥವಾ ಅಮ್ಮನವರಿಗೆ ಒಂದು ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಶನಿವಾರದ ದಿವಸ ಮಾಡಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಶುಕ್ರವಾರ ಮಂಗಳವಾರ ಅಲ್ಲ, ಇದೊಂದು ವಿಚಿತ್ರ ವಿಭಿನ್ನವಾದಂಥದ್ದು. ಅಮ್ಮನವರ ಆರಾಧನೆಯೇ ಶನಿವಾರದ ದಿವಸ ತುಲಾರಾಶಿಯವರು ಮಾಡಿದ್ರೆ ಸಂತಾನದ ವಿಚಾರಗಳ ಬಗ್ಗೆ ಇರುವ ಟೆನ್ಷನ್ಗಳು ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ, ಮಕ್ಕಳ ಬಗ್ಗೆ ಇರುವ ಚಿಂತೆಗಳು ಆಯ್ತಲ್ವಾ. ಅದಕ್ಕೆ ರಾಹುವಿನ ಒಂದು ಪ್ರಧಾನವಾದ ಕಾರಣವೂ ಇದೆ. ಅದಕ್ಕೆ ನಾವು ವಿಶೇಷವಾದ ಪರಿಹಾರವನ್ನು ನಾವು ಮಾಡ್ತಾ ಇರ್ತೇವೆ. ಸೊ ನಮ್ಮ ರಾಹು ಶಾಂತಿ ಹೋಮ ಇರಬಹುದು, ನಮ್ಮ ಬೇರೆ ಬೇರೆ ಅಘೋರಾಸ್ತ್ರ ಹೋಮಗಳಿರಬಹುದು, ತುಂಬ ವಿಶೇಷವಾದ ಹೋಮಗಳಿದೆ. ಖಂಡಿತವಾಗಿ ನಿಮಗೆ ಅನುಕೂಲ ಆಗ್ತದೆ ಆ ಒಂದು ವಿಶೇಷವಾದಂತಹದ್ದು. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಪರಿಹಾರ ಅನ್ನುವಂಥದ್ದು ಬಹಳ ಮುಖ್ಯ. ಅದರ ಬಗ್ಗೆ ಹೇಳಬೇಕು ಅಂತಂದ್ರೆ, ನವೆಂಬರ್ 20ನೇ ತಾರೀಕು ಗುರುವಾರ ಕಾರ್ತೀಕ ಅಮಾವಾಸ್ಯೆ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ.
ಸೊ ನಿಮ್ಮ ರಾಶಿಗನುಗುಣವಾಗಿರುವ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಅದು ಮಾಟಮಂತ್ರ ದೋಷ ಇರಬಹುದು, ದೃಷ್ಟಿ ದೋಷ ಇರಬಹುದು, ಅಥವಾ ಯಾವುದೇ ರೀತಿಯಾದಂತಹ ಕೆಟ್ಟ ರೀತಿಯಲ್ಲಿ ಬಂದಿರತಕ್ಕಂಥ ಶತ್ರುಬಾಧೆಗಳಿರಬಹುದು. ಆ ಕಷ್ಟ ನಷ್ಟಗಳೆಲ್ಲ ಪರಿಹಾರವಾಗಬೇಕು ಅನ್ನುವಂಥ ಉದ್ದೇಶ. ಕಾರ್ತೀಕ ಅಮಾವಾಸ್ಯೆ ದೀಪೋತ್ಸವ ಮಾಡ್ತಕ್ಕಂಥ ಕಾಲ. ಅದ್ಭುತವಾಗಿ ಎಲ್ಲ ಕಡೆ ದೀಪೋತ್ಸವ ಮಾಡ್ತಾ ಇರ್ತಾರಲ್ಲ, ದೇವಸ್ಥಾನ ದೇಗುಲಗಳಲ್ಲೂ ಸಹ. ಸೊ ಅಂಥ ಅದ್ಭುತವಾದಂತಹ ದಿವಸ, ಕತ್ತಲು ಕಳೆದು ಬೆಳಕು ಬರ್ತಕ್ಕಂಥ ದಿವಸ, ಕಷ್ಟಗಳು ಕಳೆದು ಸುಖ ಬರ್ತಕ್ಕಂಥ ದಿವಸ ಅದು. ಸೊ ಅಂತಹ ಪರ್ವ ದಿನದಂದೇ ನಾವು ವಿಶೇಷವಾದ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದಂತಹ ದೇವತಾರಾಧನೆಗಳಲ್ಲಿ ಬಹಳ ಮುಖ್ಯವಾಗಿದ್ದು ಶತ್ರು ನಿಗ್ರಹ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಗೆ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಕಾಂಬಿನೇಷನ್ ನೋಡ್ಕೊಳ್ಳಿ ನೀವು. ಆರೋಗ್ಯ ಬಾಧೆಗಳು ಪರಿಹಾರ ಆಗಬೇಕು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಏನು ಸದೃಢವಾಗಿ ನೀವು ಎಲ್ಲೂ ಧೈರ್ಯವಾಗಿ ಓಡಾಡಬೇಕು. ನಿಮಗೆ ಯಾವುದೇ ರೀತಿಯಾದಂಥ ಅಪಘಾತಗಳಾಗಲಿ, ಯಾವ ದೋಷಗಳು, ಯಾವ ಸಮಸ್ಯೆಗಳು ಆಗಬಾರ್ದು, ಒಂದು ರಕ್ಷಣೆ ಸಿಗಬೇಕು. ಅದಕ್ಕೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮ, ಅಂದು ಅದ್ಭುತವಾದಂತಹ ಒಂದು ಕಾಂಬಿನೇಷನ್. ಜೊತೆಗೆ ಪಂಚಮುಖಿ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಹೋದ ವರ್ಷ ಡಿಸೆಂಬರಲ್ಲಿ ಮಾಡಿದ್ವಿ. ಬಹಳಷ್ಟು ಜನಕ್ಕೆ ಖುಷಿಯಾಗಿತ್ತು, ಬಹಳಷ್ಟು ಜನಕ್ಕೆ ಪ್ರಸಾದ ಕೊಟ್ಟಿದ್ವಿ, ಬಹಳಷ್ಟು ಜನಕ್ಕೆ ಅನುಕೂಲ ಆಗಿತ್ತು. ಸೊ ಈ ಬಾರಿಯೂ ಸಹ ವಿಶೇಷವಾದಂತಹ ಪ್ರಸಾದ ಕೊಡ್ತಾ ಇದ್ದೇವೆ. ಅದೇ ನಾವು ಇವಂತಹ ಒಂದು ಭದ್ರ ರಕ್ಷಾ ಕವಚ ಅಂತ. ಈ ಭದ್ರ ರಕ್ಷಾ ಕವಚ ಬ್ರೇಸ್ಲೆಟ್ನಲ್ಲಿ ನೋಡಿ, ನಾನು ಹಾಕ್ಕೊಂಡಿದ್ದೇನೆ ಕೈನಲ್ಲಿ. ಇದರಲ್ಲಿ ನಿಮಗೆ 4 ವಿಧದ ವಿಶೇಷವಾದಂತಹ ರತ್ನಗಳಿದೆ, ಉಪರತ್ನಗಳಿದೆ. ಅದರಲ್ಲಿ ಯಾವುದ್ಯಾವುದು ವಿಶೇಷವಾದ ಉಪರತ್ನಗಳು? ವ್ಯಾಘ್ರನೇತ್ರ ರತ್ನಗಳು, ಅದರ ಜೊತೆಗೆ ಜ್ವಾಲಾಮುಖಿ ರತ್ನಗಳು, ಅದರ ಜೊತೆಗೆ ಇರತಕ್ಕಂಥದ್ದು ಧನಾಕರ್ಷಕ ರತ್ನಗಳು, ಅದ್ರ ಜೊತೆಗೆ ಇರತಕ್ಕಂತಹ ವಿಶೇಷವಾದದ್ದು ಕನಕವರ್ಣಿಕಾ ರತ್ನಗಳು. ಸೊ ಈ ಒಂದು 4 ರತ್ನಗಳ ಕಾಂಬಿನೇಷನ್ ಮಾಡಿಸಿದ್ದೇನೆ ಇದರಲ್ಲಿ. ಅಂದರೆ ನಿಮ್ಮ ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ವ್ಯವಹಾರಗಳಿರಬಹುದು, ಮಾಟಮಂತ್ರಗಳಿರಬಹುದು, ದೃಷ್ಟಿದೋಷಗಳಿರಬಹುದು, ಕೋರ್ಟ್ ಕಚೇರಿ ಸಮಸ್ಯೆ ಇರಬಹುದು, ಸಮಸ್ಯೆ ಯಾವುದೇ ಇರಬಹುದು, ಯಾವ ದಿಕ್ಕಿನಿಂದ ಬರಬಹುದು, ಯಾವ ರೀತಿಯಲ್ಲಿ ಬರಬಹುದು, ಈ 4 ವಿಧದ ಉಪರತ್ನಗಳ ರಕ್ಷಾ ಕವಚ, ಭದ್ರ ರಕ್ಷಾ ಕವಚ, ಭದ್ರವಾಗಿ ನಿಮ್ಮ ನಡತಕ್ಕಂಥದ್ದು. ಸೊ ಆ ಭದ್ರ ರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳು, ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಆಮೇಲೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಆಮೇಲೆ ಅಘೋರಾಸ್ತ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಅಷ್ಟೇನಾ? ಅಷ್ಟೇ ಅಲ್ಲ, ಈ ಒಂದು ವಿಶೇಷವಾದಂತಹ ಭದ್ರ ರಕ್ಷಾ ಕವಚವನ್ನ ಅದ್ಭುತವಾದಂತಹ ದೈವತಾ ಸಾನ್ನಿಧ್ಯ ವೀರಭದ್ರನ ಸನ್ನಿಧಾನದಲ್ಲಿ, ಇದೇ ನಾನೀಗ ಜ್ಯೋತಿಷ್ಯ ಹೇಳ್ತಾ ಇರತಕ್ಕಂಥ ಈ ವಿಡಿಯೋ ಮಾಡಿರ್ತಕ್ಕಂಥ ದೇಗುಲ, ಇದು ಪರಮ ಪವಿತ್ರವಾದಂತಹ ವೀರಭದ್ರನ ದೇಗುಲ. 100 ವರ್ಷಗಳ ಇತಿಹಾಸ ಇರತಕ್ಕಂಥ ದೇಗುಲ. ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ಆಗಲೇ ವಿಡಿಯೋ ಮಾಡಿದ್ದೇನೆ, ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇನೆ. ಖಂಡಿತವಾಗಿ ಆ ವಿಡಿಯೋ ಲಿಂಕನ್ನು ನೀವು ನೋಡಬೇಕು, ನಿಮಗೆ ಗೊತ್ತಾಗ್ತದೆ ಏನು ಅಷ್ಟು ಅದ್ಭುತವಾದಂತಹ ದೇಗುಲ ಇದು ಅಂಥೇಳಿ. ಸೊ ಅಂತಹ ಅದ್ಭುತವಾದ ವೀರಭದ್ರ ದೇಗುಲ ನಿಮಗೆ ಇಡೀ ಕರ್ನಾಟಕದಾದ್ಯಂತ ನೋಡ್ರು ಇಷ್ಟು ಪುರಾತನವಾದ ದೇಗುಲಗಳು ಸಿಗುವಂಥದ್ದು ಬಹಳ ಅಪರೂಪ. ಅದರಲ್ಲೂ ಸಹ ನಿಮಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಕಡೆ ವೀರಭದ್ರ ದೇಗುಲಗಳು ಬಹಳ ಕಮ್ಮಿ ಆಯ್ತಲ್ವಾ. ವೀರಭದ್ರನ ದೇಗುಲ ಇರತಕ್ಕಂಥದ್ದು ಶಿವನ ಗಣ, ಆ ವೀರಭದ್ರನ ದೇಗುಲ ಇರತಕ್ಕಂಥದ್ದು ಅಪರೂಪದಲ್ಲಿ ಇರತಕ್ಕಂಥ ದೇಗುಲ ಇದು. ಈ ದೇಗುಲದ ಒಂದು ಇತಿಹಾಸ, ಈ ದೇಗುಲದ ಒಂದು ಏನು ಪ್ರಾಮುಖ್ಯತೆ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡಿದ್ದೀನಿ, ಅದರ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅಂತಹ ಅದ್ಭುತವಾದ ವೀರಭದ್ರನ ಸನ್ನಿಧಾನದಲ್ಲಿ ಈ ರತ್ನದ ಕವಚ, ಈ ಭದ್ರ ಕವಚ ಏನು ಬ್ರೇಸ್ಲೆಟ್ಗಳಿದೆ, ಇದನ್ನು ದೇವ ಸನ್ನಿಧಾನದಲ್ಲಿಟ್ಟು ಇದಕ್ಕೆ ಸ್ವಾಮಿಗೆ ಅಭಿಷೇಕ ಪೂಜಾದಿಗಳು ಮಾಡಿ ಇದನ್ನು ಎನರ್ಜೈಸ್ ಮಾಡ್ಕೊಂಡು ತಗೊಂಡಿದ್ದೇವೆ. ಸುಮ್ಮನೆ ಯಾವುದೋ ಅಂಗಡಿಯ ಒಂದು ಬ್ರೇಸ್ಲೆಟ್ ಆಗಿರಲ್ಲ ಇದು. ನಿಮಗೆ ಅದ್ಭುತವಾಗಿ ವೀರಭದ್ರನ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿರತಕ್ಕಂಥ ಅದ್ಭುತವಾದ ಈ ರಕ್ಷಾ ಕವಚ, ಭದ್ರ ರಕ್ಷಾ ಕವಚವನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಕಾರ್ತೀಕ ಅಮಾವಾಸ್ಯೆಯ ಪುಣ್ಯ ದಿನದಂದು ನಾವು ನಮ್ಮ ಯಾಗಶಾಲೆಯಲ್ಲಿ ಇಷ್ಟೆಲ್ಲ ಹೋಮಗಳನ್ನು ಎನರ್ಜೈಸ್ ಮಾಡ್ತೇವೆ. ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರಿನಲ್ಲಿ ಬ್ರೇಸ್ಲೆಟ್ನ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ, ನೀವು ನೋಡ್ಕೊಳ್ಬಹುದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ
ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಭದ್ರರಕ್ಷಾ ಬ್ರಾಸ್ಲೆಟ್ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಾನು ಧಾರಣೆ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಹಾಗೂ ಇದನ್ನು ಧಾರಣೆ ಮಾಡಿಕೊಂಡಾಗ ಕೆಲವರು ನಾನು ನಾನ್ ವೆಜ್ ತಿನ್ನಬಾರ್ದೇನೋ, ಆ ಥರದ್ದೇನೂ ಇಲ್ಲ. ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರಗಳು ನಿಮಗೆ ಇದರ ಕೆಲಸ, ಅದರ ರಕ್ಷಣೆ, ಅದು ಕೆಲಸ ಅದು ಮಾಡ್ತಾ ಇರ್ತದೆ. ಸೊ ಆದ್ದರಿಂದ ಪ್ರತಿಯೊಬ್ಬರು ಸಹ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಕಾರ್ತೀಕ ಅಮಾವಾಸ್ಯೆ ಪುಣ್ಯ ದಿನದಂದೇ ನಾವು ನಿಮ್ಮ ಹೆಸರು ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಬೋದು, ಎಲ್ಲ ಹೋಮ್ಗಳನ್ನು ನೋಡಬಹುದು. ಹಾಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಈ ಒಂದು ಪ್ರಸಾದವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರುಕೊಡೋರು ಬೇಗ ಬೇಗ ವಿಡಿಯೋ ಈ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.